ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 23ನೇ ಪ್ರಶ್ನೆ. ಆರ್ಕಿಮಿಡೀಸ್ ತತ್ವವನ್ನು ಪ್ರಾಯೋಗಿಕ ವಿವರಣೆಯೊಂದಿಗೆ ವಿವರಿಸಿ ಹಾಗೂ ಅದರ ಅನ್ವಯಗಳನ್ನು ವಿವರಿಸಿ. ಆರ್ಕಿಮಿಡೀಸ್ ತತ್ವ: ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದು ಆರ್ಕಿಮಿಡೀಸ್ ತತ್ವ. ಈಗ ನೀವು ಯಾವುದೇ ಒಂದು ವಸ್ತುವನ್ನ, ಉದಾಹರಣೆಗೆ ಮರದ ಸಣ್ಣ ಬ್ಲಾಕ್ ಅನ್ನ ಏನ್ ಮಾಡ್ತಾ ಇದ್ದೀರಿ, ನೀರಿನಲ್ಲಿ ಮುಳುಗಿಸಿದಿರಿ, ಇದು ಅರ್ಧ ಮುಳುಗಿದೆ ಈ ತರ. ಈಗ ಇದರ ಮೇಲೆ ಒಂದು ಮೇಲ್ಮುಖ ಬಲ ಈ ದ್ರವದಿಂದ ವ್ಯಕ್ತವಾಗ್ತಾ ಇರುತ್ತೆ. ಅದು ಎಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ, ಈ ದ್ರವದ ತೂಕ ಎಷ್ಟು ಸ್ಥಾನ ಪಲ್ಲಟಗೊಂಡಿದೆ ಅಲ್ಲ ಇದು ಮುಳುಗಿದಾಗ, ಅದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಪ್ರಯೋಗ ಮಾಡಿದ್ದಾರೆ. ಕಲ್ಲನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಕಟ್ಟಿ ಅದರ ತೂಕವನ್ನು ಗಾಳಿಯಲ್ಲಿ ಅಳೆಯಿರಿ. ಈ ರೀತಿ ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಕಟ್ಟಿ ಅದರ ತೂಕವನ್ನ ಅಳೆದಿದ್ದಾರೆ. ಓವರ್ಫ್ಲೋ ಕ್ಯಾನ್ ನಲ್ಲಿ ನೀರನ್ನು ತುಂಬಿ ಅದು ಹರಿಯುವವರೆಗೆ ತುಂಬಿ, ಅಂದ್ರೆ ಇನ್ನೊಂದು ಡ್ರಾಪ್ ಹಾಕಿದ್ರೆ ಅದು ಹರಿಯುತ್ತದೆ, ಅಲ್ಲಿವರೆಗೂ ತುಂಬಬೇಕು, ಅಥವಾ ಅದು ಹರಿಯುವವರೆಗೂ ತುಂಬಬೇಕು. ಓವರ್ಫ್ಲೋ ಕ್ಯಾನ್ ನಲ್ಲಿ ಕ್ಯಾನಿನ ಹೊರಹರಿವಿನ ಕೆಳಗೆ ಬೀಕರ್ ಇಡಿ. ಈ ರೀತಿಯಾಗಿ ಬೀಕರ್ ಅನ್ನ ಇಡಬೇಕು. ಕಲ್ಲನ್ನು ನಿಧಾನವಾಗಿ ನೀರಿನಲ್ಲಿ ಸಂಪೂರ್ಣ ಮುಳುಗಿಸಿ. ಈಗ ಸ್ಪ್ರಿಂಗ್ ಬ್ಯಾಲೆನ್ಸ್ ಕಟ್ಟಿದ ಕಲ್ಲಿತ್ತಲ್ಲ, ಅದನ್ನ ತಗೊಬಂದು ನೀರಲ್ಲಿ ಮುಳುಗಿಸಿದ್ದಾರೆ, ಸಂಪೂರ್ಣವಾಗಿ ಮುಳುಗಿಸಿದ್ದಾರೆ. ಹೊರಹರಿದ ನೀರನ್ನು ಬೀಕರ್ ನಲ್ಲಿ ಸಂಗ್ರಹಿಸಿ. ಈ ರೀತಿಯಾಗಿ ಹೊರಹರಿದಿರುವಂತಹ ನೀರನ್ನ ಬೀಕರ್ ನಲ್ಲಿ ಸಂಗ್ರಹಿಸಿ. ಈಗ ಸ್ಪ್ರಿಂಗ್ ಬ್ಯಾಲೆನ್ಸ್ ನ ಓದು ಗಮನಿಸಿ. ಅವಾಗ ಇಷ್ಟಿತ್ತು ಗಾಳಿಯಲ್ಲಿ, ನೀರಿನಲ್ಲಿ ಬಂದ ತಕ್ಷಣ ಇಷ್ಟಾಯ್ತು. ಹಾಗಿದ್ರೆ ಸಂಗ್ರಹಿಸಿದ ನೀರಿನ ತೂಕವನ್ನ ಅಳಿರಿ. ಇಲ್ಲಿ ಏನ್ ಬೀಕರ್ ನಲ್ಲಿ ನೀರನ್ನ ಸಂಗ್ರಹಿಸಿದ್ರಲ್ಲ, ಅದರ ತೂಕವನ್ನ ಅಳಿಬೇಕು. ಇದರಿಂದ ಏನ್ ಗೊತ್ತಾಗ್ತದೆ ನಮ್ಗೆ? ಒಂದು ಆಶ್ಚರ್ಯ ಅಂದ್ರೆ, ವಸ್ತುವಿನ ತೂಕದ ನಷ್ಟ ಅಂದ್ರೆ ಇಲ್ಲಿ 0.65 ನ್ಯೂಟನ್ ಇತ್ತು ಉದಾಹರಣೆಗೆ, ಇಲ್ಲಿ 0.50 ನ್ಯೂಟನ್ ಆಯ್ತು. ಆ ವಸ್ತುವಿನ ತೂಕದ ನಷ್ಟ ಏನಿದೆ ಅದು ಉತ್ಥಾನ ಬಲಕ್ಕೆ ಈಕ್ವಲ್ ಇರುತ್ತೆ. ಉತ್ಥಾನ ಬಲ ಅಂದ್ರೆ ಈ ಮೇಲ್ಮುಖ ಬಲ ಏನ್ ಆಕ್ಟ್ ಆಗ್ತಾ ಇದೆ ಅದಕ್ಕೆ ಈಕ್ವಲ್ ಇರೋದನ್ನ ಗಮನಿಸ್ತಾರೆ. ಜೊತೆಗೆ ಉತ್ಥಾನ ಬಲ ಏನಿದೆ ಅದು ಸ್ಥಳಾಂತರವಾದ ದ್ರವದ ತೂಕ. ಈ ಸ್ಥಳಾಂತರವಾದ ಬೀಕರ್ ನಲ್ಲಿ ಇರುವಂತಹ ದ್ರವದ ತೂಕವನ್ನ ನೀವು ನೋಡಿದ್ರೆ, ಆ ಮೇಲ್ಮುಖ ಒತ್ತಡ ಏನಿದೆ, ಮೇಲ್ಮುಖವಾಗಿ ವರ್ತಿಸ್ತಾ ಇರುವಂತಹ ಬಲ, ಅದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇದರ ತೂಕಕ್ಕೆ ಈಕ್ವಲ್ ಆಗಿರುತ್ತೆ. ಅನ್ವಯಗಳು ಏನೇನ್ ಅಪ್ಲಿಕೇಶನ್ಸ್ ಇದೆ? ಹಡಗು ಹಾಗೂ ಸಬ್ಮರೀನ್ಗಳು ತೇಲುವಿಕೆ. ನಾವು ಹಡಗನ್ನ ನೋಡ್ತೀವಿ, ಎಷ್ಟು ದೊಡ್ಡ ಹಡಗು, ಆ ಹಡಗಿನಲ್ಲಿ ಏನೇನೋ ದೊಡ್ಡ ದೊಡ್ಡ ಟ್ಯಾಂಕ್ ಗಳನ್ನ, ಎಷ್ಟೋ ಜನರನ್ನ ತುಂಬಿಕೊಂಡೆಲ್ಲ ಹೋಗುತ್ತೆ, ಆದ್ರೂ ನೀರಲ್ಲಿ ಮುಳುಗೋದಿಲ್ಲ. ಅದೇ ತರ ಸಬ್ಮರೀನ್ಗಳು ಕೂಡ ತೇಲುತ್ತೆ. ಇದೆಲ್ಲ ಇದೇ ನಿಯಮದ ಅನ್ವಯವಾಗಿದೆ. ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಈ ತತ್ವವನ್ನು ಬಳಸುವರು. ಲ್ಯಾಕ್ಟೋಮೀಟರ್ ಅನ್ನ ಹಾಲಿನ ಶುದ್ಧತೆಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಹಾಲಿನ ಸಾಂದ್ರತೆ ಮತ್ತೆ ನೀರಿನ ಸಾಂದ್ರತೆಯ ಆಧಾರದ ಮೇಲೆ, ವ್ಯತ್ಯಾಸದ ಆಧಾರದ ಮೇಲೆ ಲ್ಯಾಕ್ಟೋಮೀಟರ್ ವರ್ಕ್ ಆಗುತ್ತೆ. ಹೈಡ್ರೋಮೀಟರ್ ಕೂಡ ಯಾವುದೇ ದ್ರವದ ಸಾಂದ್ರತೆಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದಾಗಿದೆ. ಥ್ಯಾಂಕ್ ಯು.